ಲೋಕಾಯುಕ್ತ ಬಲೆಯಲ್ಲಿ ಸಿಲುಕಿಕೊಂಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರಿತಾದದ್ದೇ ಸುದ್ದಿ. ಆಲ್ರೆಡಿ ಲೋಕಾಯುಕ್ತ ತನಿಖೆಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶ ಕೊಟ್ಟಿದ್ದು ಆಯಿತು. ಲೋಕಾಯುಕ್ತದಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ, ತನಿಖೆ ಪ್ರಗತಿಯಲ್ಲಿದೆ. ಹೀಗಿರುವಾಗ ಈ ತನಿಖೆಯನ್ನ ಎದುರಿಸುವ ಅನಿವಾರ್ಯತೆ ಅಂತೂ ಮುಖ್ಯಮಂತ್ರಿಗಳಿಗೆ ಇದ್ದೇ ಇದೆ. ಆದರೆ ಇದಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿ ಒಂದಷ್ಟು ರಿಲೀಫ್ ಅನ್ನ ಪಡೆಯೋ ಸಾಧ್ಯತೆ ಕಾನೂನಾತ್ಮಕವಾಗಿ ಇದೆಯಾ ಅನ್ನೋ ನಿಟ್ಟಿನಲ್ಲೇನೆ ಚರ್ಚೆ ಮೇಲೆ ಚರ್ಚೆ, ಸಭೆ ಮೇಲೆ ಸಭೆ ನಡೆಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಎಲ್ಲಿ ಈ ಪ್ರಕರಣದಲ್ಲಿ ತಾವು ಕಾನೂನಾತ್ಮಕವಾಗಿ ಲಾಕ್ ಆಗ್ಬಿಡ್ತೀವೋ ಅನ್ನೋ ಭಯ ಮುಖ್ಯಮಂತ್ರಿಗಳನ್ನು ಬೆನ್ನು ಬಿಡದಂತೆ ಕಾಡ್ತಾ ಇರುವ ಸೂಚನೆಗಳು ಸಿಗ್ತಾ ಇದೆ. ಮುಡಾ ಕೇಸ್ನಲ್ಲಿ ಇಲ್ಲಿವರೆಗೂ ಕೂಡ ಬಂದದ್ದಾಗಿದೆ. ಗಮನಿಸಬಹುದು, ಇದು ಶುರುವಾಗಿದ್ದು ಅನೇಕ ತಿಂಗಳ ಹಿಂದೆ ಮೈಸೂರಿನಲ್ಲಿ ನಡೆದ ಒಂದು ಪತ್ರಿಕಾಗೋಷ್ಠಿ. ಅದರಲ್ಲಿ ಬಿಜೆಪಿ ನಾಯಕರು ಸೇರಿ ಹೀಗೊಂದು ಅಕ್ರಮ ನಡೆದಿದೆ ಸೈಟು ಹಂಚಿಕೆಯಲ್ಲಿ ಅಂತ ಹೇಳಿ ಪ್ರಾರಂಭವಾಗಿದ್ದು ಇದೀಗ ಮುಖ್ಯಮಂತ್ರಿಗಳ ಕುರ್ಚಿಯ ತನಕ ಬಂದು ನಿಂತಿದೆ. ಮೂಡ ಪ್ರಕರಣ ಎಫ್ಐಆರ್ ಕೂಡ ದಾಖಲಾಗಿದೆ. ಇಲ್ಲಿಂದ ಮುಂದೆ ಏನಾಗುತ್ತೆ, ಏನು ಮಾಡಿದ್ರೆ ಸರಿ, ಏನು ಮಾಡಿದ್ರೆ ತಪ್ಪು, ಒಂದೊಂದು ಹೆಜ್ಜೆಯನ್ನ ಕೂಡ ಅಳೆದು ತೂಗೆ ಇಡಬೇಕಾದ ಅನಿವಾರ್ಯತೆ ಸಿದ್ದರಾಮಯ್ಯನವರಿಗೆ ಬಂದೊದಗಿದೆ. ಇದೇ ಟೆನ್ಷನ್ನಲ್ಲೇ ದಿನ ಕಳೆಯೋ ಹಾಗಾಗ್ಬಿಟ್ಟಿದೆ. ಹಾಗಾದ್ರೆ ಹೇಗಿದೆ ಸಿದ್ದರಾಮಯ್ಯನವರಿಗೆ ಮೂಡ ಟೆನ್ಷನ್? ಲೋಕಾಯುಕ್ತ ತನಿಖೆಯ ಆತಂಕ, ಇದೆಲ್ಲದರ ಕುರಿತಾದ ಇವತ್ತಿನ ಅಪ್ಡೇಟ್ಸ್, ಒಂದು ಡೀಟೇಲ್ಡ್ ಪ್ಯಾಕೇಜ್ ಇದೆ, ಆ ವರದಿ ಇದೆ, ಗಮನಿಸಿ. ನಂತರದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಕೂಲಂಕುಷವಾದ ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಸಿಎಂ ಲಾಕ್ ಮಾಡುತ್ತಾ ಲೋಕ ಇಕ್ಕಳ, ಸಿದ್ದರಾಮಯ್ಯಗೆ ಬೆನ್ನು ಬಿಡದ ಗೊಂದಲ. ಮೂಡಾ ಪ್ರಕರಣ ಮುಖ್ಯಮಂತ್ರಿ ಕುರ್ಚಿಗೆ ಕಂಟಕ ತರೋ ಮಟ್ಟಕ್ಕೆ ತಲುಪಿಯಾಗಿದೆ. ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಕೋರ್ಟ್ ಅಸ್ತು ಒಂದಾಗಿದೆ. ಸಿಎಂ ಪರ ವಾದ ಮಂಡನೆಯಲ್ಲಿ ಫೇಲ್ ಆಗಿದ್ದು ಇಲ್ಲಿಂದ ಮುಂದೆ ಮಾಡುವುದೇನು ಅನ್ನೋ ಪ್ರಶ್ನೆಗಳು ಸಿದ್ದರಾಮಯ್ಯನವರನ್ನ ನಿದ್ದೆಗೆಡಿಸಿದೆ. ಹೌದು, ಹೈಕೋರ್ಟ್ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸಬೇಕೋ ಬೇಡವೋ ಅನ್ನೋ ಟೆನ್ಷನ್ನಲ್ಲಿ ಸಿಎಂ ಇದ್ದಾರೆ. ಈ ಬಗ್ಗೆ ಕಾನೂನು ತಜ್ಞರ ಜೊತೆ ಸಾಕಷ್ಟು ಚರ್ಚೆ ನಡೆಸಿದ್ದಾರೆ. ಆದರೂ ಒಮ್ಮತದ ತೀರ್ಮಾನಕ್ಕೆ ಬರಲು ಸಾಧ್ಯವಾಗಿಲ್ಲ. ಇಷ್ಟೆಲ್ಲದರ ಮಧ್ಯೆ ಕೆಲವು ಆಪ್ತರಿಂದಲೂ ಸಲಹೆ ಪಡೆದಿದ್ದಾರೆ. ಇನ್ನೊಂದು ಮಗ್ಗಲಿನಲ್ಲಿ ಸಿಎಂ ವಿರುದ್ಧ ತನಿಖೆಗೆ ಲೋಕಾಯುಕ್ತ ತಂಡ ಅಣಿಯಾಗಿದೆ. ಮೈಸೂರಿನ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ದಾಖಲು ಮಾಡಿ ತನಿಖೆ ಶುರು ಮಾಡಿದ್ದಾರೆ. ಹೀಗಾಗಿ ಎಸ್ಪಿ ಉದೇಶ್, ಡಿವೈಎಸ್ಪಿ ಎಸ್ ಮಾಲತೇಶ್, ಚಾಮರಾಜನಗರದ ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ನೇತೃತ್ವದಲ್ಲಿ 4 ತನಿಖಾ ತಂಡಗಳನ್ನು ರಚನೆ ಮಾಡಲಾಗಿದೆ. ಸದ್ಯ ಲೋಕಾಯುಕ್ತ ಇಕ್ಕಳದಿಂದ ತಪ್ಪಿಸಿಕೊಳ್ಳೋದು ಹೇಗೆ ಅನ್ನೋ ಲೆಕ್ಕಾಚಾರವನ್ನ ಸಿಎಂ ಸಿದ್ದರಾಮಯ್ಯ ಹಾಕಿಕೊಳ್ಳುತ್ತಿದ್ದಾರೆ. ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕುರ್ಚಿಗೆ ಕಂಟಕ ಬರೋ ಎಲ್ಲಾ ಲಕ್ಷಣಗಳು ಎದ್ದು ಕಾಣುತ್ತಿವೆ. ಹೀಗಾಗಿ ಸಿದ್ದರಾಮಯ್ಯ ಒಂದೊಂದು ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡೋಕೆ ಪ್ಲಾನ್ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.